ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಒಲವು ಇನ್ನೂನು ಬೇಕಾಗಿದೆ. ಏನಮ್ಮ ಯಾಕೆ ಇಷ್ಟೊತ್ತಿನಲ್ಲಿ ಬಂದು ಜೋರಾಗಿ ಹಾಡು ಹೇಳ್ತಾ ಇದೀಯಾ? ಅಂಕಲ್, ನನ್ಗೂ ನನ್ ಗಂಡನ್ಗೂ ಜಗಳ ಆಗಿದೆ ಅಂಕಲ್. ಹೌದಾ? ರೂಮ್ ಒಳಗಡೆ ಸೇರ್ಸಲ್ಲ ಅಂತಿದ್ದಾರೆ, ಅದಕ್ಕೆ ಇಲ್ಲಿ ಬಂದು ಹಾಡಾಡ್ತಿದ್ದೀನಿ. ಸರಿ ಅಮ್ಮ, ರಾಜಶೇಖರ್ ಈಗಲೇ ಫೋನ್ ಮಾಡಿ ನಿನ್ ಗಂಡನ ಹತ್ರ ಮಾತಾಡಕ್ ಹೇಳ್ತೀನಿ ಇರು. ಆಕಾಶದಲ್ಲಿ ನೀ ದೀಪವಾದೆ. ಹಲೋ, ಹೇಳಿ ರಾಮೂರ್ತಿ ಅವರೇ, ಏನಾದರೂ ಸಮಸ್ಯೆ ಆಗಿದೆಯಾ? ಸಮಸ್ಯೆ ಆಗಿರೋದು ನಿಜ, ಆದ್ರೆ ನನಗಲ್ಲ, ನಿಮ್ ಸೊಸೆಗೆ. ನಮ್ಮ ಸೊಸೆಗ? ಹೌದು, ನಿಮ್ ಮಗನ್ ಜೊತೆ ಜಗಳ ಆಡಿ ಆ ಹುಡುಗಿ ಮನೆಯಿಂದ ಆಚೆ ಕಡೆ ಬಂದು ಜೋರಾಗಿ ಹಾಡು ಹೇಳ್ತಾ ಇದ್ದಾಳೆ. ಅದೇನು ಅಂತ ಕೇಳಿ ಸಮಸ್ಯೆನ ಬಗೆಹರಿಸಿ. ಸರಿ ಸರಿ, ನಾನು ಈಗಲೇ ಏನು ಅಂತ ವಿಚಾರಿಸ್ತೀನಿ. ಥ್ಯಾಂಕ್ ಯು. ಇಲ್ಲಿ ಕೇಳಮ್ಮ, ನಿಮ್ಮ ಮಾವಂಗೆ ಫೋನ್ ಮಾಡಿ ಹೇಳಿದ್ದೀನಿ, ನಿನ್ ಗಂಡ ಬರೋ ತನಕ ಜೋರಾಗಿ ಹಾಡು ಹೇಳ್ತಾ ಇರೋ, ಸರಿನಾ? ಸರಿ ಅಂಕಲ್. ಆಕಾಶದಲ್ಲಿ ನೀ ದೀಪವಾದೆ, ഇരുಳಾಗಿ ನಾನು ನಿನಗಾಗಿ ಕಾದೆ. ಯಾಕಮ್ಮ ದೀಪ ಅಷ್ಟು ಜೋರಾಗಿ ಅಲ್ಲಿ ಹಾಡ್ತಾ ಇದ್ದಾಳೆ? ಏನಾಯ್ತು? ಪಕ್ಕದ ಮನೆ ರಾಮಮೂರ್ತಿ ಫೋನ್ ಮಾಡಿ ಏನಿದೆಲ್ಲ ಅಂತ ಕೇಳ್ತಿದ್ದಾರೆ. ಚಿರು ಜೊತೆ ಏನೋ ಜಗಳ ಆಡ್ಕೊಂಡಿರ್ಬೇಕು ಅಪ್ಪ, ಅದಕ್ಕೆ ಈ ರೀತಿ ಆಡ್ತಿದ್ದಾಳೆ. ಬನ್ನಿ ಹೋಗಿ ನೋಡೋಣ. ಸರಿ ನಡಿಯಮ್ಮ. ഇരുಳಾಗಿ ನಾನು ನಿನಗಾಗಿ ಕಾದೆ, ಈ ಮೌನಕ್ಕೀಗ ಮಾಧುರ್ಯವಾದೆ. ರೀ ರೀ ಇದೇಳ್ರಿ, ಏನೇ ದೀಪ ಎಷ್ಟು ಕೆಡ್ದಾಗ ಆಡ್ತಿದ್ದಾಳೆ ನೋಡ್ರಿ ಇಲ್ಲಿ. ಒಲವು ಇನ್ನೂನು ಬೇಕಾಗಿದೆ. ಎಷ್ಟು ಚೆನ್ನಾಗಿದೆ ಕಣೆ ಹಾಡು. ಇನ್ನೂನು ಬೇಕಾಗಿದೆ ಸುಕ್ಕು, ನಿನ್ನ ಪ್ರೀತಿ ಬೇಕಾಗಿದೆ. ನಿಮ್ದೊಂದು ಒಳ್ಳೆ ಕತೆ ಆಯ್ತು. ದೇವ್ಗಳು ನೋಡೋಣ ಟೈಮಲ್ಲಿ ರಾತ್ರಿ ಹೊರಗಡೆ ನಿಂತ್ಕೊಂಡು ಇಷ್ಟು ಕೆಡ್ದಾಗ ಆಡ್ತಿದ್ದಾಳೆ. ಏನಾಯ್ತು ಅಂತ ನೋಡೋಣ ಬನ್ನಿ. ಸರಿ ಬಾ. ಅಂಕಲ್, ಇಷ್ಟು ಹಾಡಿದ್ರು ನನ್ ಗಂಡ ಹೊರಗ್ ಬರ್ತಿಲ್ಲ ಅಲ್ವಾ? ಡೋಂಟ್ ವರಿ, ಹಾಡೋದನ್ನ ಕಂಟಿನ್ಯೂ ಮಾಡು, ಗ್ಯಾರಂಟಿ ನಿನ್ ಗಂಡನು ಬರ್ತಾನೆ. ಸರಿ ಅಂಕಲ್. ಇನ್ನೂನು ಬೇಕಾಗಿದೆ, ಒಲವು ಇನ್ನೂನು ದೀಪ, ಏನಮ್ಮ ಇದು? ಇಷ್ಟೊತ್ತಲ್ಲಿ ಇಲ್ಲಿಂದ ಕೊಂಡು ಯಾಕೆ ಹಾಡ್ತಾ ಇದೆಯಾ? ಅಕ್ಕಪಕ್ಕದವರೆಲ್ಲ ಫೋನ್ ಮಾಡ್ತಾ ಇದ್ದಾರೆ. ಏನಾಯ್ತು? ಶಂಸಿ ಮಾವ, ನಿಮ್ ಮಗ ಆಚೆ ಬಂದ್ಬಿಟ್ಟು ನನ್ನ ಕರ್ಕೊಂಡು ಹೋಗ್ಲಿ ಅಂತ ಈ ತರ ಹಾಡ್ತಿದ್ದೀನಿ. ಓ, ಅಂದ್ರೆ ಚಿರು ರೂಮ್ ಒಳಗೆ ನನ್ನ ಮಲ್ಕೊಳಕ್ ಬಿಡ್ತಾ ಇಲ್ವಾ? ಓಹೋ, ಎಷ್ಟ್ ಕೇಳ್ಕೊಂಡ್ರು ಬಿಡ್ತಿಲ್ಲ. ಒಂದು ಕೆಲಸ ಮಾಡು, ಹಾಡ್ನ ಕಂಟಿನ್ಯೂ ಮಾಡು. ಅರ್ಚನಾ, ನೀನು ಹೋಗಿ ಚಿರುನ ಎದ್ದು ಕರ್ಕೊಂಬ. ಇನ್ನೂನು ಬೇಕಾಗಿದೆ ನನಗೆ, ಇನ್ನೂನು ಬೇಕಾಗಿದೆ. ಯಾಕವ ಹೀಗಾಡ್ತಿದ್ದಾಳೆ ಇವಳು? ಅಯ್ಯೋ, ದೀಪ ಮತ್ತೆ ಚಿರು ಮಧ್ಯೆ ಏನೋ ಜಗಳ ಅಂತೆಮ್ಮ. ಹಾಗಂತ ಈ ತರ ಆಡಿದ್ರೆ ಹೋಗೋದು ನಮ್ಮ ಮನೆ ಮರ್ಯಾದೆ. ಈ ಮೌನದಲ್ಲಿ ಇರು, ಸೌಂದರ್ಯನ ಕರ್ಕೊಂಡ್ಬರ್ತೀನಿ. ಸೌಂದರ್ಯ, ನೋಡ್ಬ ದೀಪ, ಯಾರು ಬಂದು ಏನು ಹೇಳಿದ್ರು ನೀನು ಹಾಡು ಮಾತ್ರ ನಿಲ್ಲಿಸ್ಬೇಡ, ಕಂಟಿನ್ಯೂ. ಆಕಾಶದಲ್ಲಿ ನೀ ದೀಪವಾದೆ. ಸಿಂಗಿಂಗ್ ಮಾ, ಸಿಂಗಿಂಗ್. ನೋಡಮ್ಮ ದೀಪ, ಹಾಡೇನೋ ಅರ್ಥಪೂರ್ಣವಾಗಿದೆ, ಅದು ಸ್ವಲ್ಪ ಮಧುರವಾಗಿ ಹಾಡಮ್ಮ. ಚಿಕ್ಕ ಮಾವ, ನಾ ಮಧುರವಾಗಿ ಹಾಡ್ದೆ, ನನ್ನ ಹಸ್ಬೆಂಡ್ ಆಚೆನೆ ಬರಲ್ಲ, ಅದಕ್ಕೆ ಹಿಂಗ್ ಕರ್ಕಸವಾಗಿ ಆಡ್ತಿದೀನಿ. ಓ ಹಂಗೋ, ಸರಿ ಹಂಗಂದ್ರೆ ಹೆಂಗ್ ಬೇಕಾದ್ರೆ ಹಾಡು. ಆಕಾಶದಲ್ಲಿ ನೀ ದೀಪವಾದೆ, ഇരുಳಾಗಿ ನಾನು ನಿನಗಾಗಿ ಕಾದೆ, ಈ ಮೌನಕ್ಕೀಗ ಮಾಧುರ್ಯವಾದೆ. ಚಿರು, ಬೇಗ ಬಾ. ಎಲ್ಗೆ? ಅದು ಹೊರತಾಗಿ ನಿನ್ನ ನಾ ಖಾಲಿಯಾದೆ, ಸಿಹಿ ಕಹಿ. ಏನಂತವ್ರ ಗಲಾಟೆ?
ನೀನ್ ಯಾಕೆ ಅವಳನ್ನ ರೂಮಲ್ಲಿ ಮಲ್ಗಕ್ ಬಿಟ್ಟಿಲ್ಲ? ಯಾಕೆ ಬಿಡ್ಬೇಕು ಅಂತ ಹೇಳು? ನಾನೇನು ಅವ್ರನ್ನ ಹೆಂಡತಿ ಅಂತ ಒಪ್ಕೊಂಡಿದ್ದೀನ? ಹಾಗಾದ್ರೆ ಒಪ್ಕೊಂಡ್ಮೇಲೆ ಕರ್ಕೋತಿಯಾ? ಅಚ್ಚು ಎಲ್ಲ ಗೊತ್ತಿದ್ದು ಹಿಂಗೆ ಮಾತಾಡ್ತೀಯಲ್ಲ, ಅದು ಸರಿಯಲ್ಲ ಇದು. ಅಕ್ಕಪಕ್ಕದ ಮನೆಯವರೆಲ್ಲ ಅಪ್ಪಂಗೆ ಫೋನ್ ಮಾಡಿ ಏನಾಗ್ತಿದೆ ಅಂತ ಕೇಳ್ತಿದ್ದಾರೆ ಕಣೋ. ಅವಳಿಗೆ ಬಂದು ಒಳಗಡೆ ಕರಿ. ಇದು ಒಳ್ಳೆ ಕತೆ ಆಯ್ತಲ್ಲ ಅಚ್ಚು. ಅವ್ರು ತಪ್ಪು ಮಾಡಿದ್ರು ನಾನೇ ಬೈಬೇಕು, ಅವ್ರ ಹತ್ರ ನಾನೇ ಸಮಾಧಾನ ಮಾಡಬೇಕು. ಈಗ ಮನೆ ಮುಂದೆ ಹಾಡ್ತಿದ್ರು ನಾನೇ ಕರಿಬೇಕಾ? ಕರಿಯೋದ್ ಮಾತ್ರ ಅಲ್ಲ, ಅವಳನ್ನ ನೀನೇ ಒಳಗಡೆ ಕರ್ಕೊಂಡ್ ಬರ್ಬೇಕು. ಅದೇನ್ ಮಾಡ್ತೀಯೋ ಬಿಡ್ತೀಯೋ ನನಗಂತೂ ಗೊತ್ತಿಲ್ಲ. ದೀಪ ಗಂಡನಾಗಿ ಮಾಡ್ಬೇಕಾಗಿರೋ ಕರ್ತವ್ಯ ಇದು. ನಮ್ಮ ಮನೆ ಮರ್ಯಾದೆ ಕಳಿಯಕ್ಕೆ ಅಂತ ನಂಗೆ ಆಡ್ತಾರೆ ಇವ್ರು. ಈ ಮೌನಗೀಗ ಮಾಧುರ್ಯಗಾದೆ ಹೊರತಾಗಿ- ಆಡೋದ್ ನಿಲ್ಸ್ರಿ. ಓ ಅಜ್ಬಂಡು ಬಂದ್ರ, ಒಳ್ಳೇದಾಯ್ತು. ಏನ್ ಸಮಾಚಾರ? ಸಮಾಚಾರ ಮನೆ ಮರ್ಯಾದೆ ಹೋಗ್ಬೇಕಂತ ಇಲ್ಲಿ ನಿಂತ್ಕೊಂಡು ಆಡ್ತಾ ಇದ್ದೀರಾ? ಅಯ್ಯೋ ಇಲ್ಲಪ್ಪ, ನೀವ್ ರೂಮ್ ಒಳಗಡೆ ಸೇರ್ಸ್ಕೊಳ್ಳಿಲ್ಲ ಅಲ್ವಾ, ಅದಕ್ಕೆ ಇಲ್ಲಿ ಬಂದು ಬೇಜಾರಲ್ಲಿ ಹಾಡ್ತಿದ್ದೀನಿ. ಹಾಡ್ ನಿಲ್ಸ್, ಮನೆ ಒಳಗೆ ಬನ್ನಿ. ಬರ್ಬೇಕು ಅಂದ್ರೆ ನಿಮ್ ರೂಮಲ್ಲಿ ಜಾಗ ಕೊಡಿ. ಅದೆಲ್ಲ ಆಗಲ್ಲ. ಬರಲ್ಲ. ನೋಡ್ದ ಸೌಂದರ್ಯ, ನಾವೆಲ್ರು ಬಂದ್ರೆ ಹೇಗ್ ಆಡ್ತಿದ್ದಾಳೆ ಅಂತ. ಬಾವಾ, ನೀವಾದ್ರೂ ಬುದ್ಧಿ ಹೇಳಿ. ಅಯ್ಯೋ, ಇದೊಳ್ಳೆ ಕಥೆ ಆಯ್ತಲ್ಲಮ್ಮ. ನನ್ನನ್ನು ಕೇಳಿದ್ರೆ ಇದರಲ್ಲಿ ದೀಪಂದೇನು ತಪ್ಪಿಲ್ಲ. ಅಂದ್ರೆ ನಮ್ ಚಿರು ತಪ್ಪು ಅಂತನಾ? ಗಂಡ ಹೆಂಡತಿ ಜಗಳ ಅಂದ್ಮೇಲೆ ಮನೆ ಒಳಗಿರ್ಬೇಕೆ ಹೊರತು ಹೊರಗ್ ಬರ್ಬಾರ್ದು ಅಲ್ವಾ? ದೀಪ ಹೊರಗಡೆ ಬಂದು ಈ ತರ ಮಾಡ್ತಿದ್ದಾಳೆ ಅಂತಂದ್ರೆ ಅವಳಿಗೆ ಬೇಜಾರಾಗಿದೆ ಅಂತ ತಾನೇ ಅರ್ಥ. ಅವ್ರನ್ನ ನನ್ನ ಪಕ್ಕ ಮಲ್ಸ್ಕೊಳಕ್ಕಾಗತ್ತಾ? ಅದು ನಿಮ್ಮಿಬ್ರಿಗೆ ಬಿಟ್ಟಿದ್ದು, ನೀವೇ ಬಗೆಹರಿಸ್ಕೋಬೇಕು. ಕರೆಕ್ಟ್ ಆಗಿ ಹೇಳ್ರಿ ಅಕ್ಕ. ನಾನು ನನ್ ಪಾಡಿಗೆ ಮಲ್ಗ್ತೀನಿ, ಅವ್ರು ತೊಂದ್ರೆ ಕೊಡಲ್ಲ ಅಂತಾನೂ ಹೇಳ್ದೆ. ಆದ್ರೆ ನನ್ ಮಾತೇ ಕೇಳ್ತಿಲ್ಲ ಅವರು. ನನ್ನ ರೂಮಿಂದ ಹೊರ್ಗಾಕ್ಬಿಟ್ರು. ನನ್ಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ಅರ್ಚನಾ ಹೇಳಿದ ಹಾಗೆ ಗಂಡ ಹೆಂಡತಿ ಮಧ್ಯೆ ಸಣ್ಣ ಪುಟ್ಟ ಜಗಳ ಮನಸ್ತಾಪಗಳು ಬರುತ್ತೆ ಹೋಗುತ್ತೆ. ಅದನ್ನ ಅವರಿಬ್ಬರೇ ಸರಿ ಮಾಡ್ಕೋಬೇಕು. ನೀನೇನು ಹೇಳ್ತೀಯಮ್ಮ ಸೌಂದರ್ಯ? ಮಾವ, ಈ ವಿಷಯದಲ್ಲಿ ನಾನೇನು ಹೇಳಕ್ಕಾಗಲ್ಲ. ಇದು ಚಿರು ಪರ್ಸನಲ್ ಮ್ಯಾಟರ್. ಅವನು ಏನೇ ಡೆಸಿಷನ್ ತಗೊಂಡ್ರು ಅದು ಅವನಿಗೆ ಬಿಟ್ಟಿದ್ದು. ನನ್ಗೇನು ಅಭ್ಯಂತರ ಇಲ್ಲ. ಅಜ್ಬಣ್ಣ ನೋಡಿ, ಅದ್ಕೇನೆ ಹೇಳಾಯ್ತು. ಬನ್ನಿ ರೂಮ್ಗೆ ಹೋಗೋಣ. ನೋಡಿ, ನೀವು ಹೂ ಹೇಳಿಲ್ಲ ಅಂದ್ರೆ ನಾನು ಇಲ್ಲಿಂದ ಹೋಗಲ್ಲ, ಹಾಡು ನಿಲ್ಸಲ್ಲ. ನಿಮ್ಮಿಬ್ರ ಮಧ್ಯೆ ಏನೇ ಸಮಸ್ಯೆ ಇದ್ರು ದೀಪನ ಒಳಗಡೆ ಕರ್ಕೊಂಡು ಹೋಗಿ ಅದನ್ನ ಬಗೆಹರಿಸ್ಕೊಚಿರು. ಸಾಧ್ಯ ಇಲ್ಲ. ಹಾಗಾದ್ರೆ ಇವಾಗ ಅವಳು ಇಲ್ಲೇ ಇರ್ತಾಳೆ, ಏನ್ ಮಾಡೋದು? ಹಾಗಂತ ಚಿರುನು ದೀಪನ ಒಂದ್ ಮಾಡಕ್ಕಾಗುತ್ತಾ? ಒಂದಾಗೋದು ಬಿಡೋದು ಚಿರಗ್ ಬಿಟ್ಟಿದ್ದು ಚಿಕ್ಕಮ್ಮ. ಹಾಗಂತ ಇಷ್ಟು ರಾತ್ರಿಲಿ ಮನೆ ಮುಂದೆ ಈ ತರ ಒಂಟಿ ಹೆಣ್ಣು ನಿಲ್ಲೋದು ತಪ್ಪು ಅಂತ ಇವನಿಗೆ ಅರ್ಥ ಮಾಡಿಸ್ತಿದ್ದೀನಿ. ಅವಳಿಗೆ ಮನೆ ಮರ್ಯಾದೆ ತೆಗಿಬಾರ್ದು ಅನ್ನೋ ಪರಿಜ್ಞಾನ ಇರ್ಬೇಕು. ಏನಮ್ಮ ದೀಪ, ನಿನ್ ಗಂಡ ಏನ್ ಹೇಳ್ತಾ ಇದ್ದಾನೆ? ಅಂಕಲ್, ನನ್ನ ಒಳಗ್ ಕಡ್ಕೊಂಡು ಹೋಗಕ್ ಮನ್ಸೇ ಮಾಡ್ತಿಲ್ಲ ಅಂಕಲ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.